ಭಯಪಡಬೇಡಿ, ರಕ್ಷಿಸುವ ಕಾರ್ಯ ನಡೀತಾ ಇದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕನ್ನಡಿಗರ ಗೋಳಾಟ ನಡೀತಾ ಇದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಇದು. ಹೇಗೆ ರಕ್ಷಣೆ ಮಾಡಬೇಕು ಎಂದು ಚರ್ಚೆ ನಡೀತಾ ಇದೆ. ವಿದೇಶದಲ್ಲಿನ ಕನ್ನಡ ಸಂಘಟನೆಗಳಿಗೆ ಮನವಿ ಮಾಡ್ತೇನೆ, ಎಲ್ಲರಿಗೂ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿ. ನಾನು ಮತ್ತು ಸಿಎಂ ಎಲ್ಲರನ್ನ ಸಂಪರ್ಕಿಸ್ತಾ ಇದ್ದೇವೆ. ಏನೇ ಬಂದರೂ ವಿದೇಶಾಂಗ ಇಲಾಖೆಯಿಂದ ಮಾಡಬೇಕು. ಸೊ ಹೀಗಾಗಿ ಯಾರು ಸಹಿತ ಧೈರ್ಯ ಕಳ್ಕೊಳ್ಬೇಡಿ. ಅನೇಕರು ನಮಗೆ ಫೋನ್ ಮಾಡಿ ಗಾಬರಿ ಆಗಿದ್ದಾರೆ. ರಾತ್ರಿ ಏರ್ ಸ್ಟ್ರೈಕ್ ಆಗಿದೆ ಅಂತ ಭಯ ಆಗಿದ್ದಾರೆ. ನಮ್ಮ 2 ಶಾಸಕರು ದುಬೈನಲ್ಲಿ ಸಿಲುಕಿದ್ದಾರೆ. ಯಾರು ಭಯ ಪಡಬೇಡಿ, ರಕ್ಷಿಸುವ ಕಾರ್ಯ ನಡೀತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಪಾಡಬೇಕು. ಬಹುಶಃ ಲಕ್ಷಾಂತರ ಮಂದಿ ಕೇರಳ, ಕರ್ನಾಟಕ ಎಲ್ಲ ಕೂಡ ಅವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಡೆಲ್ಲಿ ರೆಸಿಡೆನ್ಸ್ ಕಮಿಷನರ್ಗೆ ಸಂಪರ್ಕ ಕೇಳಿದ್ದಾರೆ. ನಮ್ಮ ಶಾಸಕರು ಕೂಡ ಇಬ್ಬರು ಸೇರ್ಕೊಂಡಿದ್ದಾರೆ. ಶ್ರೀನಿವಾಸು, ಭೋಜೇಗೌಡರು ಅವರೆಲ್ಲ ಕೂಡ ಇದ್ದಾರೆ. AC ಶ್ರೀನಿವಾಸ್ ಅವರು ನಾನು ಸಂಪರ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಭರತ್ ರೆಡ್ಡಿ ಫ್ಯಾಮಿಲಿ. ಸೊ ಇರ್ಬೇಕು, ಎಲ್ಲ ನಾಗರಿಕರು ನಾವು ರಕ್ಷಣೆ ಮಾಡಬೇಕು. ಎರಡನೇದು, ಇದು ಏನು ನಡೀತಾ ಇದೆ ಇದು ಸರಿ ಇಲ್ಲ. ಇದು ನಮ್ಮ ದೇಶ ಶಾಂತಿ. ನಾವು ಯಾವಾಗಲೂ ಶಾಂತಿಗೆ, ತ್ಯಾಗಕ್ಕೆ ಗೌರವನ ಕೊಟ್ಟು ಬಂದಿದ್ದೀವಿ. ಇದಕ್ಕೆ ಇವತ್ತೇನು ಈ ದಾಳಿ ನಡೀತಾ ಇರೋದು, ಆ ಪುಟಾಣಿ ಮಕ್ಕಳು ಪಾಪ ಅವ್ರೇನು ಮಾಡಿದ್ರು, ಮಕ್ಕಳು ಆ ಮಕ್ಕಳು ಶಾಲೆ ಮೇಲೆ ಈ ರೀತಿ ದಾಳಿ ಮಾಡಿದ್ರು, ಇದು ಖಂಡನೀಯ. ಸೊ ಅದಕ್ಕೆ ನಾವೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆತಂಕ ಪಡೋದು ಬೇಡ. ನಮ್ಮ ಸರ್ಕಾರದ ವತಿಯಿಂದ ನಾವು ಏನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಆ ಕೆಲಸವನ್ನೆಲ್ಲ ನಾವೆಲ್ಲ ಮಾಡ್ತೇವೆ. ನಮ್ಮ ಕನ್ನಡ ಸಂಘಟನೆಗಳೇನಿದೆ ಅವ್ರಿಗೂ ಕೂಡ ನಾವು ಇದನ್ನು ಮನವಿ ಮಾಡ್ತೇವೆ. ನೀವು ಕೂಡ ಎಲ್ಲ ಸೇರಿ ಆತ್ಮಧೈರ್ಯ ತುಂಬುವಂಥ ಕೆಲಸವನ್ನ ಮಾಡಿ. ಯಾಕೆಂದರೆ ವಿಪರೀತ ಫೋನ್ ಕಾಲ್ಸ್ ಬರ್ತಾ ಇದೆ. ನಿನ್ನೆ ರಾತ್ರಿ ಕೂಡ ನನಗೆ ಪರಿಚಯ ಇರೋಂಥ ಕೆಲವು ಅನೇಕ ಸಂಸ್ಥೆಗಳು ನಮ್ಮ ಹತ್ರ ವ್ಯವಹಾರಗಳು ಮಾಡ್ಕೊಂಡಿದ್ದಾರೆ. ಎಲ್ಲ ಕೂಡ ಮಾತಾಡಿದೆ. ಎಲ್ಲ ಗಾಬರಿ ಆಗ್ತಾಯಿದೆ. ಎಲ್ಲ ರಾತ್ರಿ ಅಲ್ಲಿ ಏರ್ ಸ್ಟ್ರೈಕ್ ಎಲ್ಲ ಕಾಣ್ತಾ ಇದೆ. ಸೌದಿಗಳು ಮಿಸೈಲ್ಸ್ ಎಲ್ಲ ಓಡಾಡ್ತಾರದೆಲ್ಲ ಕಾಣ್ತಾ ಇದೆ. ಸ್ವಲ್ಪ ಗಾಬರಿ ಆಗಿದ್ದಾರೆ. ಸೊ ಪಕ್ಕದಲ್ಲೇ ಇದೆ, ಮಧ್ಯ ಒಂದು ಸೂಯಿಸ್ ಕ್ಯಾನಲ್ ಮಾತ್ರ ಇದೆ. ಅದರಿಂದ ಆತಂಕ ಪಡೋದು ಬೇಡ ಅನ್ನೋದು ನಾನು ಎಲ್ಲ. ಬೆಂಗಳೂರವ್ರು ಯಾರಾದ್ರೂ ಸಿಕ್ಕಿರೋ ಬಗ್ಗೆ ಮಾಹಿತಿ ಅನ್ನೋದು ನಿಮಗೆ ಕಾಲ್ ಸೆಂಟರ್ ಮಾಡೋ ಅದಕ್ಕೆ ನಮ್ಮ ರೆಸಿಡೆಂಟ್ ಕಮಿಷನರ್ಗೆ ನಮ್ಮ ಸರ್ಕಾರ ನಾವು ಎಲ್ಲರೂ ಮಾತಾಡ್ತಾ ಇದ್ದೀವಿ.